ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀವೆಲ್ಲ ಹೇಳ್ತಾ ಇದೀನಿ. ಫಸ್ಟ್ ನೀನ್ ನೋಡ್ಕೊಳ್ಳೋ ನಂಗೆ ಬಾಯಿಗೆ ಬರ್ಸ್ಬೇಡ. ನನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋವಾಗ ಕ್ಲೀನಾಗಿ ಮಾತಾಡೋ. ನಾನು ಹೇಳ್ತಾ ಇಲ್ವಾ ನಾನು ಅಲ್ಲ ಅನ್ಬಿಟ್ಟು. ಚಿಕ್ಕಪ್ಪ ಯಾ ಚಿಕ್ಕಪ್ಪನು ಉದುರಿಸ್ಬಿಡ್ತೀನಿ, ನೀನು ಮುಂದ್ಗಡೆ ಇರೋ ಅಲ್ಲೇ ಉದುರಿಸ್ಬಿಡ್ತೀನಿ. ಯಾವನು ನೀನು ಚಿಕ್ಕಪ್ಪ ದೊಡ್ಡಪ್ಪ ಅಂತ? ಬಾ ನೀನು ಎಲ್ಲಿ ಯಾವ ಅಡ್ರೆಸ್ ಹೇಳಿ ನಾನೇ ಬರ್ತೀನಿ. ಎಲ್ಲ ಹೇಳೋ ಯಾವ ಅಡ್ರೆಸ್ ಎಲ್ಲಿದ್ಯಾ? ಏನ್ ಬರೋದು ಬದ್ನೇಕಾಯಿ ನೀನು? ಇಲ್ಲಿ ಫೋನ್ ನೋಡಿದ್ರೆ ನೆಟ್ಟಿಗೆ ಮಾತಾಡ್ತಾನೆ ಇಲ್ಲ, ಎದ್ರಕಂಡು ಹಿಡಿಕೊಂಡು ಕಟ್ ಮಾಡ್ತಾ ಇದೆಯಲ್ಲ ನೀನ್ ಬರ ನೀನ್ ಗಂಡ್ಸ ನೀನು. ನಾನು ಅಲ್ಲ ಅಂತ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗತ್ತಾ ಆಗಲ್ವಾ? ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಅಜಯ್ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಮಾರ್ನಿಂಗಲ್ಲಿ ನೇತ್ರ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಬೆಂಗಳೂರಿಂದ. ಮನೋಜ್ ಅನ್ನೋರು ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಹೇಳಿ. ನೀವು ಕೂಡ ಈ ಥರ ಡೀಲ್ ಕಳಿಸ್ತೀವಿ ಅಂದರೆ ನನ್ನ ವಾಟ್ಸಪ್ ನಂಬರು ಕೆಳಗಡೆ ಸ್ಕ್ರಾಲ್ ಆಗ್ತಾ ಇದೆ ನೋಡಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನನಗೆ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡೋದು ಮನೋಜ್. ಹಲೋ ಹಲೋ, ಮನೋಜ್ ಅಣ್ಣ ಅವರ ಮಾತಾಡೋದು? ಅಣ್ಣ ನಾನಿಲ್ಲಿ ಪ್ರವೀಣ ಅಂತ ಮಾತಾಡ್ತಾ ಇರೋದು. ನಾನು ಬರ್ತೀನಿ ಅಣ್ಣ ನಿಮ್ಮ ಜೊತೆ ಹೋರಾಟಕ್ಕೆ. ನಮ್ಮ ಬೆಂಬಲ ನಮ್ಮ ಹುಡುಗರ್ದೆಲ್ಲ ನೋಡೋಣ, ನಿಮ್ಮ ಸಪೋರ್ಟು ಬರ್ತಿದ್ದೀವಿ. ನೀವೇನು ಹೆದರ್ಕೋಬೇಡಿ ಅಣ್ಣ, ನೀವು ಹೋರಾಡಿ. ನಿಮ್ಮ ಸಪೋರ್ಟ್ ಯಾವತ್ತಿದ್ರು ಎಷ್ಟೊತ್ತು ರಾತ್ರಿಲೂ ಏನೇ ಇದು ಮಾಡಿದ್ರು ನಾವು ಬರ್ತೀವಣ್ಣ ನಿಮ್ಮ ಜೊತೆ. ನೀವು ನಾನು ಇಲ್ಲಿ ಪ್ರವೀಣ ಅಂತ ಅಂದ್ಬಿಟ್ಟು ಅಣ್ಣ, ನಾವೊಂದು 70-80 ಜನ ಇದ್ದೀವಿ ಅಣ್ಣ, ನಮ್ಮ ಜಿಮ್ ಹುಡುಗರು ನಾವು ಎಲ್ಲ ಸೇರಿ. ನೀವು ಯಾವುದೇ ಟೈಮಲ್ಲಿ ಇದು ಮಾಡಿದ್ರು ನಿಮ್ಮ ಜೊತೆ ಹೋರಾಟಕ್ಕೆ ನಾವು ಬರೋಕ್ಕೆ ಸಿದ್ಧ ಅಣ್ಣ. ರಾಂಗ್ ನಂಬರ್ ಇರಬೇಕು, ಚೆಕ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಬಿಡಕ್ಕಾಗತ್ತಾ? The person you have called is speaking to someone else. You can wait. ಹಲೋ ಸರ್, ರಾಂಗ್ ನಂಬರ್ ಅನ್ಕೊಂತೀನಿ, ಚೆಕ್ ಮಾಡಿ ಒಂದ್ಸಲಿ. ನೀವು ಯಾರು ಹೇಳಿ ಮಾತಾಡ್ತಾ ಇರೋದು? ಇದರಲ್ಲಿ ಪೋಸ್ಟರ್ ಹಾಕಿದ್ರಲ್ಲ ಇಲ್ಲಿ ಇದತ್ರ ಎಲ್ಲ ಹೋಟೆಲ್ ಬಗ್ಗೆ ಇದೆಲ್ಲ ನಡೀತಾರ ಅನ್ಯಾಯದ ಬಗ್ಗೆ, ಅವ್ರು ತಾನೇ ನೀವು ಮಾತಾಡ್ತಾ ಇರೋದು? ಮನೋಜ್ ಇಲ್ಲ ಸರ್, ರಾಂಗ್ ನಂಬರ್ ಸರ್. ಅಂದರೆ ನಾವಲ್ಲ. ಹಿಂದಕ್ಕೆ ವಾಪಸ್ ತಗೊಂಬಿಟ್ರ ಅಥವಾ ಏನಾಯ್ತು ಸರ್ ಅದು ವಿಚಾರ? ಸರ್ ನಾನಲ್ಲ ಸರ್, ರಾಂಗ್ ನಂಬರ್ ಸರ್. ಯಾರು ಸರಿ ಅದನ್ನ ಸ್ಟಾರ್ಟ್ ಮಾಡಿದ್ಯಾರು? ಈಗ ಏನಾಗಿದೆ, ಏನಾಯ್ತು? ಇದು ಈ ಥರ ಎದ್ರಕೊಂಡು ಏನಾರು ವಾಪಸ್ ಹಿಂದಕ್ಕೆ ಯಾರು ಒತ್ತಡಕ್ಕೆ ಏನಾರು ಇದು ಮಾಡ್ತಾ ಇದ್ದೀರಾ ಅಥವಾ ಏನು ಅಂತ ಕರೆಕ್ಟಾಗಿ ಹೇಳಿ ಸರ್. ಎದ್ರಕಬೇಡಿ, ಇವತ್ತೊಂದು ದಿವಸ ಮೀಡಿಯಾ ಸ್ಟ್ರಾಂಗ್ ಐತೆ, ಎಲ್ಲರೂ ನಿಮ್ಮ ಬೆಂಬಲಕ್ಕವ್ರೆ. ನೀವೆಲ್ಲ ಇಷ್ಟೊಂದು ಇದು ಮಾಡಿಬಿಟ್ಟು ಒಳ್ಳೆ ವಿಚಾರಕ್ಕೆ ಈ ಥರ ಜನಗಳೇನು ಹೊಸಿ ಜನ ಹೋಟ್ಲಲ್ಲಿ ಊಟ ಮಾಡ್ತಾರ, ಎಲ್ಲರೂ ಮಾಡ್ತಾರೆ. ರಾಂಗ್ ನಂಬರು ನಾನಲ್ಲ ಅದು. ಥ್ಯಾಂಕ್ ಯು. ಇವರಲ್ವಾ? ಬಿಡ್ತೀವ ಇಷ್ಟಕ್ಕೆ? ಬನ್ನಿ. The number you have dialed is currently busy. Please try later. ಹಲೋ ಹಲೋ ಹೇಳಿ ರೀ, ಇವರೇ ನೀವು ಯಾರು ಹೇಳಿ ಮಾತಾಡ್ತಿರೋದು? ದೊಡ್ಡದಾಗಲ್ಲಿ ರೀಲ್ಸ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ರುಗಳು ಹಾಕ್ಬಿಟ್ಟು ಈ ಥರ ಹೋರಾಟ ಹಂಗೆ ಹಿಂಗೆ ಅಂತ ನಂಬರ್ ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ಫೋನ್ ಮಾಡಿದ್ರೆ ರಾಂಗ್ ನಂಬರ್ ಅಂತ ಹೇಳಿ ಏನಾದ್ರು ನೀವು ರೋಲ್ ಕಾಲ್ ಗಿರಾಕಿನ ಯಾರು ನೀವು ಮಾತಾಡ್ತಾ ಇರೋದು? ಫೋನ್ ಕೆಲಸ ಮಾಡ್ತಾ ನಾನಲ್ಲ ಅಂತ ಹೇಳ್ದೆ ತಾನೆ. ನಾವೇನು ಕೆಲ್ಸಕ್ಕೆ ಇಲ್ಲದೆ ದಂಡ್ಪಿಂಡುಗಳ ನಾವು? ಯಾರು ನೀವು ಮಾತಾಡ್ತಿರೋದು ಹೇಳು ಸ್ವಲ್ಪ. ನೀನು ಸ್ವಲ್ಪ ಮರ್ಯಾದೆ ಕೊಟ್ರೆ ಏನೋ ಜಾಸ್ತಿನ ಆಯ್ತೈತಲ್ಲ ಇಲ್ಲಿ ನಿಂದು. ಯಾರು ರೀಲ್ಸ್ ಮಾಡಿದ್ದು? ಸುಮ್ಮನೆ ಫೋನ್ ಇಡ್ರಿ, ತಲೆ ತಿನ್ಬೇಡ್ರಿ. ಅಲ್ಲಪ್ಪ, ಈಗ ಹೋಟ್ಲುಗಳಲ್ಲಿ ನಡೀತಿರೋ ಅನ್ಯಾಯ ಅಂತ ಅಂದ್ಬಿಟ್ಟು ಈಗ ಇಡ್ಲಿಗೂ ಒಂದು ಸೌಟು, ದೋಸೆಗೂ ಒಂದು ಸೌಟು. ಆದ್ರೆ ಇಡ್ಲಿಗೆ 20 ರೂಪಾಯಿ ತಗೋತಾರೆ, ದೋಸೆಗೆ 60 ರೂಪಾಯಿ ತಗೋತಾರೆ. ಇದ್ರ ಬಗ್ಗೆ ಹೋರಾಡಬೇಕು. ಡೈಲಿ ಇಷ್ಟು ಜನ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಅನ್ಯಾಯ ಆಯ್ತೈತೆ ಹಂಗೆ ಹಿಂಗೆ ಅಂತ ಇಲ್ಲಿ ದೊಡ್ಡದಾಗಿ ಇದಾಕ್ಬಿಟ್ಟು ಇಲ್ಲಿ ಮಾಡ್ತಾರಲ್ಲ. The person you have called is speaking to someone else. You can wait or call again later. ಹಲೋ ಹಲೋ ಸರ್, ಒಂದ್ಸಲ ಸರ್ ರೀ, ನಿಮ್ದೇನು ನಾಲ್ಗೇನೋ ಎಕಡಾನು ನಿಮ್ದು ಇದೆ? ಈಗ ತಾನೇ ನಾನು ಕೆಲಸದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಫೋನ್ ನೋಡಿದ್ರೆ ಬಿಜಿ ಮಾಡ್ಕೊಂಡಿದ್ರೆ ಏನು ನೀವು ಇದು ಅವತಾರಗಳು? ಮಾತಾಡಿಸ್ತೇ ತಾನೇ, ಮರ್ಯಾದೆ ಕೊಟ್ಟು ಕರೆಕ್ಟಾಗಿ ಅದನ್ನ ಉಳಿಸ್ಕೋಬೇಕು. ನಂಗೆ ಬಾಯಿಗೆ ಬರ್ಸ್ಬೇಡ. ಇಲ್ಲಿ ನಾನಲ್ಲ ಅಂದ್ರೆ ಅರ್ಥ ಆಗ್ತಿಲ್ವಾ? ಬಾಯಿ ಮುಚ್ಕೊಂಡು ಫೋನ್ ಕಟ್ ಮಾಡಿ. ನಿನ್ ಬಾಯಿನಾಲರು ಬರಲಿ ಅಡಿನಾಲರು ಬರಲಿ ಅದು ನನ್ಗೆ ಗೊತ್ತಿಲ್ಲ. ಇಲ್ಲಿ ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡೋ ನೀನು. ನಾನು ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಫೋನ್ ಇಡಿ. ನಂಗೆ ತಲೆ ತಿನ್ಬೇಡಿ. ನನಗೆ ಯಾವನ ಜೊತೆ ಕೂತ್ಕೊಂಡು ಮಳೆ ಹೊಡಿತಾವನೆ, ನಾನು ತಲೆ ತಿಂತಾ ಇದ್ದೀನಿ ಅಂತ ಹೇಳಿ ನೀನ್ ಯಾವನೋ ಕಾಲ್ ಮಾಡ್ಬಿಟ್ಟು ನನ್ ತಲೆ ತಿಂದ್ರೆ ಹೇಳಿದ್ರೆ ಅರ್ಥ ಆಗಲ್ವಾ? ನಾನಲ್ಲ ಅನ್ಬಿಟ್ಟು. ಯಾರು ನೀನ್ ಬಗಳು? ನೀನ್ ಯಾರು ಫಸ್ಟ್ ಹೇಳು. ಹೇಳಿಲ್ವಾ ಇಲ್ಲಿ ನಾನು ಪ್ರವೀಣ ಅಂತ ಅನ್ಬಿಟ್ಟು? ಕೇಳೋದೆಲ್ಲ ಕೇಳ್ಕೊಂಬಿಟ್ಟು ಈಗೇನು ಉಲ್ಟಾ ಡಬಲ್ಗೆ ಮಾಡ್ತೀರಾ ನೀವೆಲ್ಲ ಸೇರ್ಕೊಂಡು? ಅನ್ಕೋ, ಹಂಗೆ ಅನ್ಕೋ, ಮುಚ್ಕೊಂಡ್ ಫೋನ್ ಇರೋದು ಕಳ್ಸೋ. ನಾನು ಇಲ್ಲ ಅಂತ ಹೇಳ್ತಾ ಇಲ್ವಾ? ಅನ್ಕೋನಾ? ಬಂದ್ರೆ ಅಮುಕ್ ಹಾಕ್ಬಿಡ್ತೀವಿ. ಹೇಳ್ತಾ ಇದ್ದೀನಿ ಕೇಳು, ಆಲೂಗಡ್ಡೆ ಅಮುಕ್. ಯಾವನೋ ನೀನು ನಂಗೆ ತಲೆ ತಿನ್ಬೇಡ. ಇಲ್ಲಿ ಹೇಳ್ತಾ ಇಲ್ಲ ನಾನಲ್ಲ ಅನ್ಬಿಟ್ಟು. ಒಂದ್ಸಲಿ ಮರ್ಯಾದೆ ಕೊಟ್ಟು ಹೇಳಿದ್ರೆ ಕೇಳ್ಬೇಕು, ಸುಮ್ನೆ ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ. ಅಲ್ಲ
ನೀನು ಫಸ್ಟ್ ಆಫ್ ಆಲ್ ತಲೆ ಐತಾ ಹೋಗಿ ಟೆಸ್ಟ್ ಮಾಡಿಸ್ಕೋ ಯಾವ್ದಾರು. ನಿನಗಿದ್ಯಾ ಫಸ್ಟ್ ತಲೆ ಇದೆಯಾ ಟೆಸ್ಟ್ ಮಾಡ್ಸ್ಕೊ ಹೋಗು. ಒಂದ್ಸಲಿ ರಾಂಗ್ ನಂಬರ್ ಅಂದ್ರೆ ಕಟ್ ಮಾಡ್ಬಿಟ್ಟು ಸುಮ್ನೆ ಆಗ್ಬೇಕು, ಮತ್ತೆ ಕಾಲ್ ಮಾಡಿ ತಲೆ ತಿನ್ನೋದಲ್ಲ. ಅಣ್ಣ ದೊಡ್ಡದು ಹೈಕೋರ್ಟ್ ಜಡ್ಜು, ಅಣ್ಣ ಹೇಳಿದ ತಕ್ಷಣ ಆಫ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು ಅಲ್ಲಿ. ಮತ್ತೆ ಮುಚ್ಕೊಂಡು ಹೋಗ್ಬೇಕು, ಸುಮ್ನೆ ಬೇಗ ಮಾಡಿ ತಲೆ ತಿನ್ಬಾರ್ದು. ಹುಟ್ಟಿದ್ರೆ ಬಂದು ಕುಂಬಳ. ಏಯ್ ನೋಡ್ ನಿನ್ಗೆ ಮುಚ್ಕೊಂಡು ಫೋನ್ ಇಡು, ತಲೆ ತಿನ್ಬೇಡ. ಎಡ್ದ ಮೊಗಲಲ್ಲಿ ಎದ್ದಿದ್ದೇನೆ ನೀನು ಮುಟ್ಕೊಂಡು ಅಂದ್ರೆ. ಯಾರೋ ನೀನ್ ಫಸ್ಟ್ ಆಫ್ ಆಲ್ ಯಾರೋ ನೀನು. ವಿಡಿಯೋ ಕಾಲ್ ಮಾಡಿ ಝೂಮ್ ಆಗಿ ತೋರಿಸ್ತೀನಿ. ನೀನ್ ಝೂಮ್ ಆಗಿ ತೋರ್ಸೋದೆಲ್ಲ ಬೇಕಾಗಿಲ್ಲ. ಯಾರು ಫಸ್ಟ್ ಹೇಳು. ಹೇಳಿಲ್ವಾ ಪ್ರವೀಣ ಅಂತ ಅನ್ಬಿಟ್ಟು ಮರ್ಯಾದೆ ಕೊಡಷ್ಟು ಕೊಟ್ಟೆ ನಿನ್ಗೆ. ನೀನು ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯ. ನನಗೆ ಗೊತ್ತಿಲ್ಲ ಗುರು, ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು. ನೀನ್ ಕರೆಕ್ಟ್ ಆಗಿ ಮಾತಾಡ, ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನಿಮ್ ಬಾಯಿ ಬೆಂಕಿ ಹಾಕೋರ. ನೀವು ಕೊಟ್ಟಿದ್ ಮರ್ಯಾದೆ ನೋಡಿದೆ ನಾನು. ಏನೋ ಒಂದ್ ಒಳ್ಳೆ ಕೆಲಸ, ಜನಗಳೆಲ್ಲ ಸಾವಿರಾರು ಜನ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಅವ್ರಿಗೆಲ್ಲ ನ್ಯಾಯ ಸಿಕ್ಲಿ ಅಂತ ಅನ್ಬಿಟ್ಟು ನಾವು ಏನೋ ಸ್ವಲ್ಪ ಒಂದು ಸಾಥ್ ಕೊಡೋಣ ಅನ್ಬಿಟ್ಟು ಮಾಡಿದ್ರೆ, ಇಲ್ಲಿ ನೋಡಿದ್ರೆ ಒಳ್ಳೆ ಶಾಕ್ ಹೊಡೆದವನಂಗೆ ಆಡ್ತಾ ಇದ್ದಿಲ್ಲ ನೀನು. ನಾನು ಅಲ್ಲ ಅಂತ ಹೇಳ್ತಿಲ್ವಾ, ಅದ್ ಯಾರ್ದೋ ರಾಂಗ್ ನಂಬರ್ ಕನೆಕ್ಟ್ ಆಗಿದೆ, ನಂಬರ್ ಚೆಕ್ ಮಾಡ್ಕೊಳ್ಳಿ. ನಂಗೆ ತಲೆ ತಿನ್ಬೇಡಿ. ನೀನ್ ಅನ್ಕೊಂಡಿರೋ ಮನುಷ್ಯ ನಾನಲ್ಲ. ಅದ್ ಯಾವನ್ ಹಾಕೋದ್ನೋ ಅವನ್ನ ಹೋಗಿ ಕೇಳು. ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ, ನೀವೆಲ್ಲ ಹೇಳ್ತಾ ಇದೀನಿ. ಫಸ್ಟ್ ನೀನ್ ನೋಡ್ಕೊಳ್ಳೋ ನಂಗೆ ಬಾಯಿಗೆ ಬರ್ಸ್ಬೇಡ. ನನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋವಾಗ ಕ್ಲೀನಾಗಿ ಮಾತಾಡೋ. ನಾನು ಹೇಳ್ತಾ ಇಲ್ವಾ ನಾನು ಅಲ್ಲ ಅನ್ಬಿಟ್ಟು. ಚಿಕ್ಕಪ್ಪ ಯಾ ಚಿಕ್ಕಪ್ಪನು? ಉದುರಿಸ್ಬಿಡ್ತೀನಿ ನೀನು. ಮುಂದ್ಗಡೆ ಇರೋ ಅಲ್ಲೇ ಉದುರಿಸ್ಬಿಡ್ತೀನಿ. ಯಾವನು ನೀನು ಚಿಕ್ಕಪ್ಪ? ಬಾ ನೀನು. ಎಲ್ಲಿ ಯಾವ ಅಡ್ರೆಸ್ ಹೇಳಿ, ನಾನೇ ಬರ್ತೀನಿ. ಎಲ್ಲ ಹೇಳೋ ಯಾವ ಅಡ್ರೆಸ್ ಎಲ್ಲಿದ್ಯಾ? ಏನ್ ಬರೋದ್ ಬದ್ನೇಕಾಯಿ ನೀನು. ಇಲ್ಲಿ ಫೋನ್ ನೋಡಿದ್ರೆ ನೆಟ್ಟಗೆ ಮಾತಾಡ್ತಾನೆ ಇಲ್ಲ, ಎದ್ರಕಂಡು ಹಿಡಿಕೊಂಡು ಕಟ್ ಮಾಡ್ತಾ ಇದೆಯಲ್ಲ ನೀನ್ ಬರ. ನೀನ್ ಗಂಡ್ಸ ನೀನು? ನಾನಲ್ಲ ಅಂತ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗತ್ತಾ ಆಗಲ್ವಾ? ನೀನಲ್ಲ ಅಂದ್ರೆ ಯಾವನ ನೀನು? ನೀನ್ ಯಾವನ ಫಸ್ಟ್ ಆಫ್ ಆಲ್ ನೋಡ್, ನಿನ್ಗೆ ಗ್ರಾಚಾರ ಕಮ್ಮಿ ಆಗಿದ್ರೆ ಹಿಂಗೆ ಆಡ್ತಾರೆ ನೀನು. ನಾನು ಹೆಂಗ್ ಬೇಕೋ ಆಡ್ತೀನಿ. ನೀನ್ ಯಾವನ ಫಸ್ಟ್ ಹೇಳೋ. ಹೆಂಗೆಂಗೋ ಆಗೋಯ್ತಿ ಆಮೇಲೆ. ಹೆಂಗೆಂಗೋ ಆದಾಗ ನೋಡೋಣ. ಫಸ್ಟ್ ನೀನ್ ಯಾವನ್ ಹೇಳ ನನ್ಗೆ. 4ನೇ ಸಲ ಹೇಳ್ತಿರೋದು ಪ್ರವೀಣ ಅಂತ. ಪ್ರವೀಣ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ರಾಂಗ್ ನಂಬರ್ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ತಲೆಯಲ್ಲಿ ಏನ್ ಇಟ್ಕೊಂಡಿದ್ಯಾ ಅವಾಗಿಂದ ಹೇಳ್ತಾ ಇದ್ರೆ? ನೀನೇನ್ ಮಡಿಕೊಂಡಿದ್ಯಾ ಅದನ್ನೇ ನಾನು ಮಡಿಕೊಂಡಿರೋದು. ಭಗವಂತ ಮತ್ತೆ ಸ್ವಲ್ಪ ಯೋಚನೆ ಮಾಡು. ನನ್ ರಾಂಗ್ ನಂಬರ್ ಅಂದಾಗ ಹೇಳಿದ್ರೆ ಕೇಳ್ಬೇಕು, ಕಾಲ್ ಕಟ್ ಮಾಡ್ಬೇಕು. ಕಾಲ್ ಮಾಡಿ ಬಾಯಿಗೆ ಬಂದಿದ್ ಮಾತಾಡೋದಲ್ಲ. ಓಹೋ ದೊಡ್ಡ ಮನ್ಸ ಇವನು. ಅಲ್ಲೊಂದು ಹೇಳ್ತಾನೆ ಇಲ್ಲೊಂದು ಹೇಳ್ತಾನೆ, ಎಲ್ಲಾನು ಕೇಳ್ಕೊಂಡ್ ಕೂತಿರಕ್ ನಮ್ನೇನ್ ಅನ್ಕೊಂಡಿದ್ದೀನ ನೀವು? ಫಸ್ಟ್ ಯಾರು ಅಂತ ಕನ್ಫರ್ಮೇಶನ್ ತಗೋ, ಆಮೇಲೆ ಮಾತಾಡು. ಸುಮ್ನೆ ನನ್ ತಲೆ ತಿನ್ಬೇಡ. ಬಾಯಿ ಮುಚ್ಕೊಂಡ್ ಕರೆಕ್ಟ್ ಆಗಿ ಮಾತಾಡು. ನಂಗೆ ರೇಗಿಸ್ಬೇಡ. ನಂಗೆ ರೇಗ್ಸೋದಲ್ಲ, ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ಬಾರೋ. ಎಲ್ಲಿ ಬರ್ಬೇಕಲ್ಲ, ನಾನೇ ಬರ್ತೀನಿ. ಯಾವನ ನೀನು? ಕಾಲ್ ಮಾಡ್ಬಿಟ್ಟು ತಲೆ ತಿಂತೀನಿ ಅನ್ಕೊಳ್ಳಿ. ಮೊನ್ನೆ ಫೋನ್ ಇರೋದು ಕಳ್ಕೊ. ಮತ್ತೆ 4 ಮಿಸ್ ಕಾಲ್ ಬೇರೆ ಕೊಟ್ಟಿರ. ವಾಂತಿ ಪೇದಿ ಬಂದವ್ ನಂಗೆ ಆಡ್ತಾವ. ಮೊನ್ನೆ ರಾಂಗ್ ನಂಬರ್ ಕೇಳ್ಬೇಕು. ಫೋನ್ ಇರು, ಮತ್ತೆ ಮಾಡ್ಬೇಡ ನಂಗೆ. ಇವನ್ ದೊಡ್ಡ ಲಾಡ್ ಲಬಕ್ ದಾಸ್ ಇವ್ರು ಮಾತು. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದಾರೋ ಕಾಲ್ ಮಾಡಿ ಕಾನ್ಫರೆನ್ಸ್ ಆಗ್ತಿರೋದು. ದಿಕ್ಕಮ್ಮ ಪಾಪ ಹೆಣ್ಮಕ್ಳು ಕೊಟ್ಟಿರೋದು, ಅವ್ರ ಕಿವಿಲಿ ಏನೇನು ಕೇಳಬೇಕು. The number you have dialed is currently. ಹಲೋ ನೇತ್ರ. ಹೌದು, ಯಾರು? RJ ಸುನಿಲ್ ಅಂತ. ಹಾಯ್. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಬ್ಯಾಂಗ್ಳೂರಿಂದ. ಓಕೆ, ಏನ್ ಖುಷಿಯಾಗ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ, ಮೆಸೇಜ್ ಕಳಿಸ್ಬಿಟ್ಟು ಏನ್ ಹಿಂಗ್ ಅಂತೀರಲ್ಲ ನೀವು? ನಾನು ನಿಮ್ ವಿಡಿಯೋಸ್ ಡೈಲಿ ನೋಡ್ತೀನಿ ಆಯ್ತಾ. ಸೊ ಮೋಸ್ಟ್ಲಿ ನನ್ಗೆ ತುಂಬಾ ಲೇಟ್ ಆಗಿ ಹೋಗುತ್ತೆ ಅನ್ಕೊಂಡೆ. ಓಕೆ, ನಾನು ಫಸ್ಟ್ ಹೇಳಿ ಇವಾಗ, ಇವತ್ತು ನೀವು ಯಾವ ಮೊಬೈಲ್ ಎದ್ದಿದ್ದೀರಾ ಅಂತ? ಬಲ್ಗಡೆನೆ ಎದ್ದಿದ್ದೀರಾ? ಓಕೆ, ಈಗ ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಕಿವಿನ ಸ್ವಲ್ಪ ನೆಟ್ಟು ಮಾಡ್ಕೊಂಡು ನೀವು ಕೊಟ್ಟಿದ್ದೀರಲ್ಲ ಮನೋಜ್ ಅಂತ ನಂಬರ್, ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ, ಫೈನ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಎಷ್ಟಲ್ಲಿ ಕಾಲ್ ಮಾಡ್ಬೇಕು? ಕಾಲ್ ಮಾಡೋದು ನನ್ಗೆ ಯಾವ ಕಾಲ್ ಮಾಡಿ ತಲೆ ತಿಂತಿದಾರೆ. ನೀನ್ ಮಾತ್ರ ಯಾರು ಕಾಲ್ ಮಾಡ್ತಾರೆ ತಿಂತಿದ? ನಿನ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋದ್ ಬಿಟ್ಟು ಬೇರೆ ಏನು ಇದಿಲ್ಲ ಬಿಡು. ಸುಮ್ನೆ ಏನೋ ಎಮರ್ಜೆನ್ಸಿ ಕಾಲ್ ಮಾಡ್ತಾ ಇದೀನಿ, ನೋಡಿದ್ರೆ ಬಿಸಿ ಬರ್ತಾನೆ ಇದೆ. ವೇಟಿಂಗ್ ಬರ್ತಾ ಇಲ್ಲ, ಬಿಸಿ ಬರ್ತಾ ಇದೆ. ಯಾವನೋ ಕಾಲ್ ಮಾಡಿ ತಲೆ ತಿಂದ್ರೆ, ಯಾವನೋ ಪ್ರವೀಣ್ ಅಂತ ಏನೋ ರೀಲ್ಸ್ ಅಂತ ತಲೆ ತಿಂತಿದ್ದಾನೆ. ಬಿಸಿ ಬರ್ತಾನೆ. ಏನ್ ಬರುತ್ತೆ ನಿಮ್ಗೆ? ನನ್ಗೆ ಗೊತ್ತಿಲ್ಲ. ಯಾವನೋ ಕಾಲ್ ಮಾಡಿ ತಲೆ ತಿಂತಿದ್ದ. ನೀನು ಮತ್ತೆ ನಂಗೆ ರೇಗಿಸ್ಬೇಡ. ನಂಗೆ ನನಗ್ ಗೊತ್ತಿಲ್ಲಮ್ಮ. ಏನೋ ಕಾಲ್ ಮಾಡಿ ತಲೆ ತಿಂತಿಯಲ್ಲ, ಒಂದ್ 10 ತಲೆ ತಿಂದಮ್ಮ. ಮತ್ತೆ ನೀನ್ ಅದನ್ನೇ ಸ್ಟಾರ್ಟ್ ಮಾಡ್ಬಿಡಮ್ಮ. ಮಾತಾಡ್ಕೊಂಡು ಸುಮ್ನೆ ಇವಾಗ ತಪ್ಪಿಸ್ಕೊಳಕ್ ಏನೇನೋ ಮಾತಾಡ್ಬೇಡ. ಯಾವನೋ ಕಾಲ್ ಮಾಡಿ ತಲೆ ತಿಂತಿದ್ದಾನೆಮ್ಮ. ನೀನು ಸುಮ್ನೆ ಏನು ವಿಷಯ ಅಂತ ಹೇಳ್ದಿರಾ? ನೀನ್ ಬರೀ ತಲೆ ತಿಂತ. ನನಗೆ ಅದನ್ನೇ ಹೇಳ್ತಿರೋದು. ಏನೋ ರೀಲ್ಸ್ ಮಾಡಿ ಹಾಕಿದೀನಿ ಅಂತ. ಏನೋ ನಂಬರ್ ಕಾಲ್ ಮಾಡ್ಬಿಟ್ಟು, ನನಗ್ ಗೊತ್ತಿಲ್ಲ. ಏನೋ ಜಿಮ್ ನಂಗೆ 90 ಜನ ಜಿಮ್ ಓದಿದ್ದಾರೆ, ಬಂದು ಸಪೋರ್ಟ್ ಮಾಡ್ತೀನಿ, ಅದ್ ಮಾಡ್ತೀನಿ ಅಂತ. ರಾಂಗ್ ನಂಬರ್ ಅಂದ್ರೆ ಒಂದ್ 10 ಸಲ ಕಾಲ್ ಮಾಡ್ತಿದ್ದಾನೆ.
ನೀನೇನೋ ಮಾಡಿರ್ತೀಯ ಮಾಡ್ಬಾರ್ದು ಬೈಕ್ ಇಟ್ಕೊಂಡಿದ್ಯಲ್ಲ ಹೊಸದು ಎಲ್ಲೋ ಏನೋ ಮಾಡಿರ್ತೀಯ ನನ್ಗೆ ಯಾಕೋ ಡೌಟ್. ಏನು ಮಾಡಿಲ್ಲ ನಾನು. ಏನು ಮಾಡಲ್ಲ ಪಾಪ ಇವನು. ಬಾಯಿ ಬೆಟ್ಟಿಗೆ ಕಚ್ಬೇಕೋ ಚೀಪ್ಬೇಕಂತ ಯೋಚನೆ ಮಾಡ್ತಾನೆ ಪಾಪ ಮನೋಜ್. ಅಲ್ವನಪ್ಪ? ಮನೋಜ್ ಏನಿದು? ಯಾರನ್ನ ಕಾಲ್ಗೆ ಹಾಕಿದ್ಯಾ ಮನೋಜ್? ಏನಿದು? ಯಾರನ್ನ ಕಾಲ್ಗೆ ಹಾಕಿದ್ಯಾ? ಸುಮ್ನೆ ನೀನು ಮತ್ತೆ ನನ್ಗೆ ಹಿಂಗೆಲ್ಲ ಪ್ಲಾನ್ ಮಾಡ್ಬೇಡ ನೀನ್. ನೀನೇ ಯಾರನ್ನ ಕಾನ್ಫರೆನ್ಸ್ ಹಾಕಿದ್ಯಾ ಅಂತ ಕೆಲಸದಲ್ಲಿ ನಾನ್ ಟೆನ್ಷನ್ ಅಲ್ಲಿ ಇದ್ದೆ. ಯಾರೋ ದಿನ ಅಂದ್ಬಿಟ್ಟು ಕೊಡೋರ್ಗೆ ಕಾಲ್. ಏಯ್ ಮನೋಜ್. ಹಲೋ. ಏಯ್ ಹಾ ಸಾರಿ ಬ್ರೋ. ಯಾರು ಬ್ರೋ ನೀವು? ಕಮಾನ್ ಇರ್ಲಿ ಬರ್ಲಿ. ನಿನ್ ಬಾಯಲ್ಲಿ ಇನ್ನ ಏನೇನ್ ಬರ್ತಿತ್ತು ಅಂತ ಎಲ್ಲ ಕೇಳೋ ನಾನು ಫುಲ್ ಕ್ಯೂರಿಯಾಸಿಟಿಲಿದ್ದೆ. ಇವತ್ತು ನನ್ ಜೊತೆ ನೇತ್ರನು ಎಲ್ಲ ಕೇಳ್ಕೊಂಡ್ರು. ಇರ್ಲಿ. ಯಾರು ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರು ಅಂತ ಹೇಳಿ. ನನಗೆ ಫಸ್ಟ್ ಹೇಳು, ನಿನ್ 2 ನಿಮಿಷಕ್ಕೆ ಮುಂಚೆ ನಿನ್ ಮೈ ಮೇಲೆ ಏನ್ ಬಂದಿತ್ತು ಅಂತ. ಬ್ರೋ ನಾನು ಆಲ್ರೆಡಿ ಕೆಲಸದಲ್ಲಿದ್ದೆ, ಫುಲ್ ಟೆನ್ಷನ್ ಅಲ್ಲಿದ್ದೆ. ಕಾಲ್ ಮಾಡಿ ರಾಂಗ್ ನಂಬರ್ ಅಂದ್ಬಿಟ್ಟು ನೀವು ಏನೇನೋ ಮಾತಾಡಿದ್ರೆ ಎಲ್ಲಿ ಏನ್ ಅನ್ಸುತ್ತೆ ಹೇಳಿ ನನ್ಗೆ. ಪಾಪ ಈ ಹುಡುಗನ್ಗೆ ಏನೇನೋ ಅನ್ಸುತ್ತೆ. ಆಕ್ಚುಲಿ ನಿನ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಓಕೆ ಆಶ್ಚರ್ಯ ಬಂದಿಲ್ಲ ಅನ್ಸುತ್ತೆ. ಹಿಂಗೆಲ್ಲ ಪ್ರ್ಯಾಂಕ್ ಮಾಡ್ತೀರಾ? ನಾನ್ ನಿಮ್ ವಿಡಿಯೋ ಎಲ್ಲ ನೋಡಿದೀನಿ ಕೂತ್ಕೊಂಡು. ಹಿಂಗೆಲ್ಲ ಪ್ರ್ಯಾಂಕ್ ಮಾಡ್ತೀರಾ? ನನ್ಗೆ ಪ್ರ್ಯಾಂಕ್ ಮಾಡ್ಬಿಟ್ರ ನೀವು? ನೇತ್ರ ನಂಬರ್ ಕೊಟ್ಟಿದ್ರು ನಿಮ್ಗೆ, ಸಖತ್ತಾಗಿ ಒಂದ್ಸಲ ಟ್ರ್ಯಾಪ್ ಮಾಡಿ. ಓಕೆ, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಟೊಮೆಟೊ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸಾರಿ ಫಾರ್ ದಟ್. ನಾನು ಎಷ್ಟೆಲ್ಲ ಕೆಲಸದಲ್ಲಿದ್ದೆ, ಟೆನ್ಷನ್ ಅಲ್ಲಿ ಇದ್ದೆ. ನೀವು ಬೇರೆ ಕಾಲ್ ಮಾಡಿ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ನನ್ಗೆ. ಓ ಗಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಟೈಮ್ ಮಾಡ್ಕೊಂಡು ಮಾಡಿದ್ರೆ ಅವ್ನಿಗೆ ಥ್ಯಾಂಕ್ ಯು ಸೋ ಮಚ್. ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಇನ್ ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ ಮನೋಜ್ಗೆ. ಇರ್ಲಿ ಪರವಾಗಿಲ್ಲ. ಆಬ್ವಿಯಸ್ಲಿ ನಾನು ವಿಡಿಯೋಸ್ ನೋಡ್ತೀನಲ್ಲ, ಇದು ಯಾವಾಗ ಬರುತ್ತೆ? ನಾನು ಡೀಸೆಂಟ್ ಆಗಿ ಮಾತಾಡ್ತೀನಿ ಸರ್. ನಾನು ಡೀಸೆಂಟ್ ಆಗಿ ಮಾತಾಡ್ಬೇಕು ಸರ್. ನೀನ್ ಡೀಸೆಂಟ್ ಆಗಿ ಮಾತಾಡಿದ್ರೆ ಅವ್ರ ಈ ತರ ಹೇಳಕ್ ಚಾನ್ಸೇ ಇಲ್ಲ. ರೇಗ್ದೆ ಬಟ್ ಡೀಸೆಂಟ್ ಆಗಿ ಮಾತಾಡ್ದೆ. ಇರ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾರಿ ಫಾರ್ ದಟ್. ಅಯ್ಯೋ ಇಷ್ಟೊಂದು ಅಂದ್ಕೊಂಬಿಟ್ರೆ ಹೆಂಗೆ? ಸಾರಿ ಇಲ್ಲ, ಥ್ಯಾಂಕ್ ಯು. ಓ ಗಾಡ್, ಸೀರಿಯಸ್ಲಿ ಸರ್. ನಿಮ್ ವಿಡಿಯೋ ನೋಡ್ತಾನೆ ಇರ್ತೀನಿ ನಾನು. ಮತ್ತೆ ಅದ್ ಹೆಂಗ್ ಪ್ರ್ಯಾಂಕ್ ಆದ್ರಿ ಇವಾಗ? ನಂಗೆ ವಾಯ್ಸ್ ಗೊತ್ತಾಗಿಲ್ಲ. ನಂಗೆ ಹೇಳ್ತಿದ್ದೀನಲ್ಲ, ನಾನು ಕೆಲ್ಸದಲ್ಲಿ ಕೂತಿದ್ದೀನಿ, ವರ್ಕ್ ಫ್ರಮ್ ಹೋಮ್. ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಕೆಲ್ಸದ್ದು. ನೀವು ಫಸ್ಟ್ ಕಾಲ್ ಮಾಡಿದ್ರಿ, ನನ್ನ ಪೇಷನ್ಸ್ ಆರಾಮ್ಸಾಗಿ ಮಾತಾಡಿದೆ. ಇಲ್ಲ ಅಂದ್ಬಿಟ್ಟು ಕಟ್ ಮಾಡಿದೆ. ನೀವು ಮತ್ತೆ ಕಾಲ್ ಮಾಡ್ತಾ ಇದ್ದೀರಾ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ರೆ ನಂಗೆ ಹೇಳಿ ಪೇಷನ್ಸ್ ಆಯ್ತು ನಂಗೆ. ಬಟ್ ನೀವು ಕಾಲ್ ಮಾಡ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೇತ್ರ ಅವ್ರು ಮೆಸೇಜ್ ಮಾಡ್ತಾರೆ ಅಂತ. ಸೀರಿಯಸ್ಲಿ ಬಟ್ ಬಿಗ್ ಫ್ಯಾನ್ ಆಫ್ ಯು ಸರ್. ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು. ಡೈಲಿ ನೋಡ್ತಾ ಇರ್ತೀನಿ. ನಾನು ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ಥ್ಯಾಂಕ್ ಯು ಸೋ ಮಚ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟ ಆಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ತಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್. ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.